ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನ ತುಂಬಾ ಚೆನ್ನಾಗೋಯ್ತು. ಬೆಳಗ್ಗೆನೇ ಪೂಜೆ ಮಾಡಿ ನಾಷ್ಟ ಮಾಡಿ ಪಾಪು ಜೊತೆ ಟೈಮ್ ಕಳೀತಿದ್ದೆ. ಮಧ್ಯಾಹ್ನ ಅಡುಗೆಗೆ ಅಮ್ಮ ನಾನ್ ವೆಜ್ ಮಾಡಿದರು. ಪಾಪುನ ನೋಡೋದಕ್ಕೆ ಅಪ್ಪ ಬಂದಿದ್ದರು. ಅದಕ್ಕೋಸ್ಕರ ನಾಟಿ ಕೋಳಿ ಸಾರೂ ಲಿವರ್ ಫ್ರೈ ಮಾಡಿ ಮುದ್ದೆ ಮಾಡಿದರು. ತುಂಬ ಟೇಸ್ಟಿಯಾಗಿ ಬಂದಿತ್ತು ಕೂಡ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈವ್ನಿಂಗು ನನ್ನ ಬೆಸ್ಟ್ ಫ್ರೆಂಡು ಶಿಲ್ಪ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು. ಸೊ ಇನ್ನೇನು ಈವ್ನಿಂಗ್ ಅವಳು ಬರ್ತಾಳೆ ಅಂತ ಅವಳಿಗೆ ಇಷ್ಟ ಆಗಿರೋ ಸ್ನ್ಯಾಕ್ಸ್ ತರಿಸಿದ್ದೆ. ಅವಳು ಬಂದಮೇಲೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಟೀ ಕುಡಿದು ಹರಟೆ ಹೊಡ್ಕೊಂಡು ಕೂತಿದ್ವಿ. ಅವಳು ಇವತ್ತು ನನಗೆ ನಮ್ಮ ಪಾಪುಗೆ ಸರ್ಪ್ರೈಸ್ ಅಂತ ಏನೋ ತಂದಿದ್ಲು. ಅವಳು ಯಾವಾಗಲೂ ಅಷ್ಟೇ ತಿಂಗಳು ನಮ್ಮ ಪಾಪುಗೋಸ್ಕರ ಏನಾದರೂ ಒಂದು ಸರ್ಪ್ರೈಸಿಂಗ್ ಗಿಫ್ಟ್ ತರ್ತಾಳೆ. ಅವಳಿಗೆ ನನ್ನ ಮಗ ಅಂದರೆ ತುಂಬ ಇಷ್ಟ. ಚಿಕ್ಕಿ ಅಂತ ಕರೆಯೋದಕ್ಕೆ ಹೇಳ್ತಾಳೆ. ಯಾವಾಗಲೂ ಅಷ್ಟೇ ತಿಂಗಳು 3 ತಿಂಗಳಿಂದನೂ ಅಷ್ಟೇ ಬಂದಾಗೆಲ್ಲನೂ ಏನಾದರೂ ಒಂದು ಗಿಫ್ಟ್ ತರ್ತಾಳೆ. ಹೋದ ಸತಿ ಅಮ್ಮನೂ ಶಿಲ್ಪ ಬಂದಿದ್ದರು. ಅಮ್ಮ ಅಂತೂ ಬೆಸ್ಟ್. ಅಮ್ಮ ನನ್ನನ್ನು ಅವ್ರ ಮಗಳು ಅಂತಲೇ ಭಾವಿಸ್ತಾರೆ. ತುಂಬಾ ಒಳ್ಳೆಯವರು. ಇವಾಗೆಲ್ಲ ಅವಾಗಿಂದನೂ ಅಷ್ಟೇ, ನನಗೂ ಶಿಲ್ಪಾಗೂ ಫ್ರೆಂಡ್ಶಿಪ್ ಆದವಾಗಿಂದನೂ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ ನನ್ನ ಮೇಲೆ ಅವರಮ್ಮ. ಯಾವಾಗಲೂ ಅಷ್ಟೇ ನನ್ನನ್ನು ಸ್ವಂತ ಮಗಳ ಥರ ಭಾವಿಸಿ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಪಾಪು ಫಸ್ಟ್ ತಿಂಗಳಿರೋವಾಗ ಮತ್ತು ಸೆಕೆಂಡ್ ತಿಂಗಳಿರೋವಾಗ ಪಾಪುಗನ್ನ ನೋಡೋದಕ್ಕೆ ಅಮ್ಮನೂ ಶಿಲ್ಪನೇ ಬಂದಿದ್ದರು. ಹೋದ ಸತಿ ಅಮ್ಮನೂ ಶಿಲ್ಪ ಬಂದಾಗ ಅಮ್ಮನಿಗೆ ಹೇಳಿ ನಾನ್ ವೆಜ್ ಮಾಡಿಸಿದ್ದೆ. ಸಾಯಂಕಾಲ ಬರ್ತಾರೆ ತಿನ್ಕೊಂಡು ಹೋಗ್ತಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅಮ್ಮ ಟ್ಯಾಬ್ಲೆಟ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದರು. ಅದಕ್ಕೆ ಊಟದ ಮುಂಚೆ ಟ್ಯಾಬ್ಲೆಟ್ ತೊಗೊಳ್ಬೇಕು ಅಲ್ವಾ, ಅದಕ್ಕೆ ತಿನ್ನೋಕ್ಕಾಗಲಿಲ್ಲ. ಶಿಲ್ಪ ಮಾತ್ರ ಊಟ ಮಾಡಿಕೊಂಡು ನಾನ್ ವೆಜ್ಜು ಮನೆಗೆ ಬಾಕ್ಸು ಕೊಟ್ಟು ಕಳಿಸ್ದೆ. ಅಮ್ಮಂಗೆ ತೊಗೊಂಡೋದ್ರು. ನಂದು ಶಿಲ್ಪದು ಫ್ರೆಂಡ್ಶಿಪ್ಪು ಕಾಲೇಜ್ ಟೈಮಿಂದನೂ ಆಲ್ಮೋಸ್ಟ್ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಶಿಪ್ಪು ಡಿಕೇಡ್ಸ್ದು ಆಲ್ಮೋಸ್ಟ್ 10 ವರ್ಷ ಮೇಲೆ ಆಗಿದೆ ನಮ್ಮ ಫ್ರೆಂಡ್ಶಿಪ್ಪು. ಡೇ 1ನಿಂದನೂ ಅಷ್ಟೇ. ಅವಳು ಫ್ರೆಂಡ್ಶಿಪ್ ಸಿಕ್ಕಿದಾಗಿಂದನೂ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಅವಳು. ನನ್ನನ್ನು ಎಷ್ಟು ಜೋಪಾನ ಮಾಡ್ತಾಳೆ ಅಂತ ಹೇಳಿದ್ರೆ ನಮ್ಮ ಕಾಲೇಜ್ ಡೇಸ್ನ ನೆನೆಸ್ಕೊಂಡ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ. ಅವಳ ಜೊತೇಲಿರೋವಾಗ ನನಗೆ ತುಂಬ ಸ್ಪೆಷಲ್ ಅಂತ ಫೀಲ್ ಆಗುತ್ತೆ. ನನ್ನ ಮಗನೂ ಅಷ್ಟೇನೆ ಅಷ್ಟೊಂದು ಮುದ್ದಾಗಿ ನೋಡ್ಕೊತಾಳೆ. ಬಂದಾಗೆಲ್ಲನೂ ಅಷ್ಟೇ, ಯಾವಾಗಲೂ ಅಷ್ಟೇ ವಿಚಾರಿಸ್ಕೋತಾ ಇರ್ತಾಳೆ ಮೆಸೇಜ್ ಮಾಡಿ. ನನಗೆ ಇರೋ ಅಂಥ ಒನ್ ಆ್ಯಂಡ್ ಓನ್ಲಿ ಬೆಸ್ಟ್ ಫ್ರೆಂಡು ಶಿಲ್ಪನೇ. ನಮ್ಮ ಕಾಲೇಜ್ ಡೇಸ್ದು ದಿನಗಳನ್ನ ನೆನಪು ಮಾಡಿಕೊಂಡ್ರೆ ನನಗೆ ಆವಾಗವಾಗ ಏನು ನೆನಪಾಗುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ಕ್ಯಾಂಟೀನಲ್ಲಿ ಹೋಗಿ ಕೂತ್ಕೋತಿದ್ವಿ. ನಾನು ಯಾವತ್ತೂ ಕಾಲೇಜ್ ಬಂಕೇ ಮಾಡ್ತಾ ಇರಲಿಲ್ಲ. ಫಸ್ಟ್ ಟೈಮು ಇವಳಿಂದ ನಾನು ಬಂಕ್ ಮಾಡಿದ್ದು. ಅದು ಆ ಎಕ್ಸ್ಪೀರಿಯೆನ್ಸ್ ನಾನು ಯಾವತ್ತೂ ಮರೆಯೋದಕ್ಕಾಗೋದೇ ಇಲ್ಲ. ಬಂಕ್ ಮಾಡಿಬಿಟ್ಟು ಎಲ್ಲೆಲ್ಲೋ ಸುತ್ತಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಬಂದಿದ್ವಿ. ಆ ದಿನಗಳು ನನಗೆ ಇವಾಗಲೂ ನೆನಪಲ್ಲಿದೆ. ನಮ್ಮ ಕ್ಯಾಂಟೀನಲ್ಲಿ ಬಿಸಿಬೇಳೆಭಾತ್ ತುಂಬ ಚೆನ್ನಾಗಿರ್ತಾಯಿತ್ತು. ಯಾವಾಗಲೂ ಕ್ಯಾಂಟೀನಲ್ಲಿ ಬಂದು ಕೂತ್ಕೊಂಡು ಬಿಸಿಬೇಳೆಭಾತ್ ಆರ್ಡ್ರ್ ಮಾಡ್ಕೊಂಡು ಕೂತ್ಕೊಂಡು ತಿಂತಿದ್ವಿ. ಒಂದು ದಿವಸ ಈ ಥರನೇ ಅನ್ನ ಸಾಂಬಾರು ತಂದಿದ್ಲು ಶಿಲ್ಪ. ಅವರಮ್ಮ ಮಾಡೋ ಸಾರು ನನಗಿಷ್ಟ. ಅದಕ್ಕೇನೆ ಯಾಕೆ ಶಿಲ್ಪ ಕಮ್ಮಿ ಸಾಂಬಾರು ತಂದಿದ್ಯಾ ಅಂತ ಹೇಳಿದ್ದಕ್ಕೆ, ಇಲ್ಲ ನಮ್ಮಮ್ಮ ಜಾಸ್ತಿ ಸಾಂಬಾರು ತಿಂದರೆ ಬೈತಾರೆ ಅಂತ ಹೇಳಿದ್ಲು. ಯಾಕೆ ಅಲ್ಸರ್ ಆಗುತ್ತೆ ಅಂತನಾ ಅಂತ ಕೇಳಿದ್ರೆ, ಇಲ್ಲ ಕಣೆ ಸಾರು ಖಾಲಿ ಆಗುತ್ತೆ ಅಂತ ಹೇಳಿದ್ಲು. ನನಗಂತೂ ನಗು ಅಂದರೆ ನಗು. ಎಷ್ಟು ಸರ್ತಿ ನೆನೆಸ್ಕೊಂಡ್ರು ಇದನ್ನು ನಗ್ತಾನೆ ಇರ್ತೀನಿ ನಾನು. ಸೀರಿಯಸ್ಸಾಗಿ ನನ್ನ ಇನ್ನೋಸೆನ್ಸ್ ಲೆವೆಲ್ಲೋ ಇಲ್ಲ ಅವಳು ಸ್ಟ್ರೇಟ್ ಫಾರ್ವರ್ಡ್ ಮಾತಾಡೋ ಲೆವೆಲ್ಲೋ ಗೊತ್ತಿಲ್ಲ. ನಮ್ಮಿಬ್ಬರು ಕಾಂಬಿನೇಷನ್ ಮಾತ್ರ ಬೆಸ್ಟ್ ಅಂತ ಹೇಳ್ಬೋದು. ಅವಳು ತುಂಬ ಒಳ್ಳೆ ಡ್ಯಾನ್ಸರು. ನಮ್ಮ ಕಾಲೇಜಲ್ಲಿ ಯಾವುದೇ ಕಾಂಪಿಟಿಷನ್ ಬಂದರೂ ವಿನ್ ಆಗ್ತಿದ್ಲು. ಅವಳು ಡ್ಯಾನ್ಸ್ನ ನೋಡಿನೇ ನಾನು ತುಂಬ ಇಷ್ಟಪಡ್ತಿದ್ದೆ. ನಾನು ಫ್ರೆಂಡ್ ಆಗಿದ್ದು ಹೊಸದ್ರಲ್ಲಿ ಕಾಲೇಜ್ ಡೇಗೆ ಮಾಲಾಶ್ರೀದು ಒಂದು ಸಾಂಗ್ಗೆ ಡ್ಯಾನ್ಸ್ ಆಡಿದ್ಲು ಅವಳು. ಜಟಕ ಕುದುರೆ ಹತ್ತಿ ಪ್ಯಾಟೆಗೆ ಹೋಗಮ್ಮ ಆ ಸಾಂಗ್ಗೆ ಎಕ್ಸಾಕ್ಟಾಗಿ ಅಲ್ಲಿ ಮಾಲಾಶ್ರೀ ಬಂದು ನಿಂತು ಡ್ಯಾನ್ಸ್ ಮಾಡಿದ್ರೆ ಯಾವ ರೀತಿ ಇರ್ತಿತ್ತೋ ಅದೇ ರೀತಿ ಎಕ್ಸ್ಪ್ರೆಷನ್ ಕೊಟ್ಟು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ನಾನಂತೂ ಫಿದಾ ಆಗಿಬಿಟ್ಟಿದ್ದೆ. ಅಷ್ಟು ಟ್ಯಾಲೆಂಟೆಡ್ ಅವಳು. ನನಗೆ ಡ್ಯಾನ್ಸ್ ಎಲ್ಲ ಬರೋದಿಲ್ಲ, ಬಟ್ ಅವಳು ಮಾಡೋ ಡ್ಯಾನ್ಸ್ ನೋಡಿದ್ರೆ ನಂಗೆ ಅಷ್ಟು ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಮತ್ತು ಓಪನ್ ಹಾರ್ಟೆಡ್ ಜೆನ್ಯೂನ್ ಪರ್ಸನ್ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಬಂದಾಗಲೂ ಅಷ್ಟೇನೆ ತುಂಬ ಹೊತ್ತು ಕೂತ್ಕೊಂಡು ಮಾತಾಡ್ತಾ
ಟೈಮ್ ಸ್ಪೆಂಡ್ ಮಾಡಿದ್ವಿ. ಈವ್ನಿಂಗ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ, ಲೇಟಾಗಿತ್ತು ಅಂತ ಹೇಳಿಬಿಟ್ಟು ಅಮ್ಮ ಹೊರಡ್ತೀವಿ ಅಂತ ಹೇಳಿದ್ರು. ಅರ್ಶಿನ ಕುಂಕುಮ ತೊಗೊಂಡು ಮನೆಗೆ ಹೊರಟ್ರು ಲಾಸ್ಟ್ ಟೈಮು. ಬಟ್ ಅವಳಿರೋ ಅಂಥ ಟೈಮು ನನಗೆ ಹೋಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಯಾಕೆಂದರೆ ಒನ್ಸ್ ಇನ್ ಅ ವೈಲ್ ಬರೋದು ಅಲ್ವಾ, ಸೊ ತುಂಬ ಖುಷಿನೂ ಕೊಡುತ್ತೆ. ನಮಗೋಸ್ಕರ ನಮ್ಮನ್ನು ಮೀಟ್ ಮಾಡೋದಕ್ಕಂತ ಬರ್ತಾರಲ್ವ ನಮ್ಮ ಫ್ರೆಂಡ್ಸು, ಅವಾಗ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಆ್ಯಕ್ಚುಲಿ ಅವಳು ನನಗೇನು ಮತ್ತು ನಮ್ಮ ಮನೆಯವ್ರಿಗೆ ಕಾಮನ್ ಫ್ರೆಂಡು, ಕಾಲೇಜ್ ಟೈಮಿಂದನೂ ಅಷ್ಟೇನೆ. ನಮ್ಮಿಬ್ರಿಗೂ ಬೆಸ್ಟಿನೇ ಅವಳು. ಯಾವಾಗಲೂ ಅಷ್ಟೇ, ಕಾಲೇಜಲ್ಲಿ ಓದೋವಾಗ ಎಕ್ಸಾಮ್ಸಿಗೂ ಅಷ್ಟೇ ಮನೆಗೆ ಬಂದುಬಿಡ್ತಾ ಇದ್ಲು. ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ ಇವಾಗ 6 ದಿನಗಳು ವಾಪಸ್ ಬರೋದಿಲ್ಲ. ಇವಳು ಮದುವೆ ಆಗೋದಕ್ಕೆ ಮೊದಲು ಎವ್ರಿ ಇಯರು ಅಷ್ಟೇ ನಾವು ಕೇಕ್ ಕಟ್ಟಿಂಗ್ ಅಂತ ಅವಳ ಬರ್ಡೇಗೆಲ್ಲ ಅವ್ರ ಮನೆಗೆ ಹೋಗ್ತಾಯಿದ್ವಿ. ಮದುವೆ ಆದಮೇಲೆ ಆ ದಿನಗಳು ಕಳೆದೋಯ್ತು ಅಂತ ಅನಿಸುತ್ತೆ. ಬಟ್ ಅಣ್ಣ ತುಂಬ ಒಳ್ಳೆಯವರು, ಗೌತಮ್ ಅಣ್ಣ. ನಾವು ಮದುವೆ ಆದಮೇಲೆ ನಮಗೇನೋ ರೆಸ್ಪಾನ್ಸಿಬಿಲಿಟೀಸ್ ಬೇರೆ ಇರುತ್ತೆ ಅಲ್ವಾ, ಟೈಮ್ ಸಿಗದೆ ನಾವು ಹೋಗ್ಲಿಕ್ಕಾಗಲಿಲ್ಲ. ಇದು ಅವಳು ಫಸ್ಟ್ ಮಂತು ಪಾಪು ಹುಟ್ಟಿದಾಗ ಪಾಪುಗೆ ಬೆಳ್ಳಿದು ಬಳೆ ತೊಗೊಂಬಂದಿದ್ಲು. ಈ ಟೀ ಶರ್ಟು ಪಾಪು ಸೆಕೆಂಡ್ ಮಂತ್ಗೆ ಅಂತ ಅವಳು ತೊಗೊಂಬಂದಿದ್ದು. ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಅಲ್ವಾ, ಅದನ್ನೇ ಹಾಕಿ ಸೆಕೆಂಡ್ ಮಂತ್ದು ಫೋಟೋಶೂಟ್ ಮಾಡಿದ್ದೆ. ಈ ಸರ್ತಿ ಬಂದಾಗ ಸರ್ಪ್ರೈಸಿಂಗಾಗಿ ಇದನ್ನು ತಂದಿದ್ಲು. ನನಗೆ ತುಂಬಾ ಖುಷಿ ಆಯಿತು. ಇದು ತುಂಬ ಕ್ಯೂಟಾಗಿತ್ತು. ಏನು ತಗೊಂಬಂದಿರೋದು ಅವ್ರ ಚಿಕ್ಕಿ? ಕ್ಯೂಟಾಗಿದೆ ಅಲ್ಲ, ಇಷ್ಟ ಆಯಿತು. ಕ್ಯೂಟಾಗಿದೆ ಲಿಟಲ್ ಆರ್ಟ್. ಅವನು ಪಾಪು ಏನು ಅಂತ ಗೊತ್ತಿಲ್ಲ. ಇವತ್ತು ತಲೆ ಸ್ನಾನ ಮಾಡಿದ್ವಿ ಅಲ್ವಾ, ತುಂಬ ಡೀಪಾಗಿ ನಿದ್ದೆ ಮಾಡಿಬಿಟ್ಟಿದ್ದ. ಅವನು ಎದ್ದೊಳೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಅವ್ರು ಬಂದು 1 ಅವರ್ ಆದ್ರೂ ಎದ್ದೇ ಇರಲಿಲ್ಲ. ಅವನು ಎದ್ರೂ ಅವನಿನ್ನ ಅರ್ಧ ನಿದ್ದೆಲೇ ಇದ್ದ, ಎದ್ದು ಆಟ ಆಡ್ತಾ ಇರಲಿಲ್ಲ. ನೋಡಿ ಎಷ್ಟು ಕ್ಯೂಟಾಗಿ ನೋಡ್ತಾ ಇದ್ದ ಆಶ್ಚರ್ಯವಾಗಿ, ಯಾರೋ ಅಂತ. ಅವಳು ತಿಂಗಳು ಬಂದಾಗಲೂ ಅವನ ಫೇಸು ಬೇರೆ ಬೇರೆ ಥರ ಚೇಂಜ್ ಆಗಿರುತ್ತೆ. ಹೇಳ್ತಾ ಇರ್ತಾಳೆ, ಗ್ರೋ ಆಗಿದ್ದಾನೆ, ಕ್ಯೂಟ್ ಆಗಿಬಿಟ್ಟಿದ್ದಾನೆ, ಹಂಗೆ ಹಿಂಗೆ ಅಂತ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವನ್ನ ಎತ್ತಿ ಆಡಿಸಿ ನಮ್ಮ ಮನೆಯವರು ತೆಗೆದು ಅವ್ರ ಕೈಯಲ್ಲಿ ಕೊಟ್ಟರು. ಆವಾಗ್ಲೂ ಇನ್ನೂ ರೆಕಗ್ನೈಸ್ ಮಾಡಿಲ್ಲ. ಅವನು ಅರ್ಧ ನಿದ್ದೆಲೇ ಇದ್ನಲ್ವಾ, ಅದಕ್ಕೋಸ್ಕರ. ಇಲ್ಲ ನಿದ್ದೆ ತೇಲಿದ್ರೆ ಚೆನ್ನಾಗಿ ಆಟಾಡ್ಕೊಂಡು ಮಾತಾಡ್ತಾ ಇದ್ದ. ಮಾತಾಡೋದು ಅಂದರೆ ಸೌಂಡ್ ಮಾಡ್ತಾರಲ್ಲ ಪಾಪುಗಳು, ನಗ್ನಗ್ತಾ ಅದೆಲ್ಲ ಮಾಡ್ಕೊಂಡಿರ್ತಿದ್ದ. ಆಮೇಲೆ ಪಾಪುನ ಎತ್ಕೊಂಡು ಆಟಾಡಿಸ್ತಾ ಇದ್ಲು. ಪಾಪುದು ಆ್ಯಕ್ಚುಲಿ 100 ಡೇಸ್ ಕಂಪ್ಲೀಟ್ ಆಗಿತ್ತು, ಅದಕ್ಕೋಸ್ಕರ ಕೇಕ್ ತೊಗೊಂಬಂದಿದ್ಲು. ಕೇಕು ತುಂಬಾ ಕ್ಯೂಟಾಗಿತ್ತು. ಪಾಪು ಚಿಕ್ಕವನ್ನಲ್ಲ, ಅದಕ್ಕೆ ಚಿಕ್ಕ ಕೇಕ್ ತಂದಿದ್ಲು. ಅದು ಪುಟ್ಟದಾಗಿ ತುಂಬ ಕ್ಯೂಟಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಈ ಥರ ಪುಟ್ಟ ಥಿಂಗ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಸ್ವಲ್ಪ ಫೋಟೋಸ್ ಇಡಿಸ್ಕೊಂಡು ಆಮೇಲೆ ಕೇಕ್ ಕಟ್ ಮಾಡಿದ್ವಿ. ನಾನು ಆ್ಯಕ್ಚುಲಿ ಕೇಕೆಲ್ಲ ತಿನ್ನೋದಿಲ್ಲ ಅಲ್ಲ, ಈಗ ಬಾಣಂತನ ಇರೋದ್ರಿಂದ, ಅದಕ್ಕೋಸ್ಕರ ಅವ್ರಿಗೆ ಮಾತ್ರ ಕೇಕ್ ಕೊಟ್ಟೆ. ಕೇಕ್ ತಿಂದುಬಿಟ್ಟು ಮನೆಗೆ ಹೊರಟರು. ಟೈಮ್ ಆಗೋಗಿತ್ತು ಆಲ್ರೆಡಿ. ಅಡುಗೆ ಮಾಡಿದ್ದೆ, ತಿನ್ನು ಅಂತ ಹೇಳಿದ್ರೆ ಇಲ್ಲ ಲೇಟಾಗೋಯ್ತು ಅಂತ ಹೇಳಿದ್ಲು. ಅವಳು ಅವಾಗವಾಗ ಬರ್ತಾಯಿದ್ರೆ ನನಗೂ ಒಂಥರ ಖುಷಿ. ನಿಮಗೂ ಯಾರಾದರೂ ಈ ರೀತಿ ಬೆಸ್ಟ್ ಫ್ರೆಂಡ್ಸ್ ಇದ್ದಾರಾ? ಅಂದರೆ ಒನ್ ಆ್ಯಂಡ್ ಓನ್ಲಿ ಫ್ರೆಂಡ್ಸು, ಮತ್ತು ಯಾವಾಗಲೂ ನಂಬಿಕೆ ಅವ್ರ ಮೇಲೆ ತುಂಬ ಜಾಸ್ತಿ ಇಟ್ಟಿದ್ದೀರಾ ಅಂದರೆ ಯಾರು ಆ ಫ್ರೆಂಡ್ ಅಂತ ಹೇಳಿ. ನಮ್ಮ ಹತ್ರ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿಯಾದ ಫ್ರೆಂಡ್ ಇದ್ದಾರೆ ಅನ್ನೋದು ಇಂಪಾರ್ಟೆಂಟು. ಅವಳು ನನಗೆ ಒನ್ ಆ್ಯಂಡ್ ಓನ್ಲಿ ಜೆಮ್ ಅನ್ನೋ ಥರ. ನಿಮಗೂ ಯಾರಾದರೂ ಈ ರೀತಿ ಫ್ರೆಂಡ್ಸ್ ಇದ್ದಾರಾ? ಇದು ನಮ್ಮ 10 ವರ್ಷದ ಹಳೆ ಫೋಟೋಸು. ಹೇಗೆ ಕಾಣಿಸ್ತಿದ್ದೀವಿ ಅನ್ನೋದನ್ನು ಕಮೆಂಟ್ ಮಾಡಿ. ನಾವು ಬೆಳೀತಾ ಹಳೆ ಫೋಟೋಸ್ನೆಲ್ಲ ನೋಡ್ತಾ ಇದ್ದರೆ ತುಂಬಾ ಸಂತೋಷ ಆಗುತ್ತೆ. ಫ್ರೆಂಡ್ಶಿಪ್ ಹೇಗೆಲ್ಲ ಗ್ರೋ ಆಯಿತು, ನಾವೆಲ್ಲ ಹೇಗಿದ್ವಿ ಅಂತ ಬೆಸ್ಟ್ ಮೆಮೊರೀಸ್ನ ರೀಕಾಲ್ ಮಾಡ್ದಂಗೆ ಆಗುತ್ತೆ. ನನ್ನ ಪ್ರಕಾರ ಫ್ರೆಂಡ್ಶಿಪ್ ಅನ್ನೋದು ಆ್ಯಂಟಿಕ್ ಪೀಸ್ ಥರ. ಆ್ಯಂಟಿಕ್ ಪೀಸು ಯಾವಾಗಲೂ ಅಷ್ಟೇ, ಹಳೇದಾದಷ್ಟು ತುಂಬಾ ವ್ಯಾಲ್ಯೂ ಇರುತ್ತೆ ಮತ್ತು ಅದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಫ್ರೆಂಡ್ಶಿಪ್ ಬಗ್ಗೆ ನಿಮ್ಮ ಅನಿಸಿಕೆ ಏನನ್ನೋದನ್ನು ಕಮೆಂಟ್ ಮಾಡಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ನೆಕ್ಸ್ಟ್ ವ್ಲಾಗ್.